ಹಲೋ ಎವ್ರಿಬಡಿ, ಕಿರಣ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ನಮ್ಮ ಆ್ಯಪ್ ಯೂಸರ್ಸು ಎಷ್ಟೊಂದು ಜನ ತುಂಬ ಖುಷಿಯಿಂದ ಮಾಡ್ತಾಯಿದ್ದಾರೆ. ಜಸ್ಟ್ 25 ದಿನ ಆಯಿತು. ಎಲ್ಲರೂ ಫೋನ್ ಮಾಡಿ, ಸರ್ ನಮ್ಮ ಲೈಫಲ್ಲೇ ಈ ಥರ ಬಂದಿರಲಿಲ್ಲ, ಇಷ್ಟು 10 ವರ್ಷದಿಂದ ಬಾಳೆ ಬೆಳೀತಾ ಇದ್ದೀರಿ, 20 ದಿನದಲ್ಲಿ ಈ ಥರ ರಿಸಲ್ಟ್ ಇಲ್ಲ ಅಂತ ಎಷ್ಟೊಂದು ಜನ ಫೋನ್ ಮಾಡಿ ಹೇಳಿದ್ರು. ಅವ್ರು ಎಲ್ಲರದ್ದು ವೀಡಿಯೋ ಮಾಡ್ಸೋಕ್ಕೆ ಒಬ್ರನ್ನ ಹೈರ್ ಮಾಡಿದ್ದೀನಿ. ಸುತ್ತಮುತ್ತ ನಾವಿರೋದು ಮೈಸೂರಲ್ಲಿ ಇರೋದ್ರಿಂದ ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ, ನಂಜನಗೂಡು, ಎಚ್ ಡಿ ಕೋಟೆ ಈ ಕಡೆ ಸರೌಂಡಿಂಗ್ ಇರೋದ್ರಿಂದ ಒಬ್ರಿಗೆ ವೀಡಿಯೋ ಮಾಡೋಕ್ಕೆ ಅಂತಲೇ ಒಬ್ಬನ ಹೈರ್ ಮಾಡೋಣ ಅಂತ, ಯಾಕಂದರೆ ಎಲ್ಲರದ್ದು ರಿಸಲ್ಟ್ ತೋರಿಸೋಣ ಅಂತ. ನೋಡಿ ಇವಾಗ 25 ದಿನ, ಸೊ 20-25 ಡೇಸ್ ಮಧ್ಯದಲ್ಲಿ ಒಂದು ಡೋಸ್ ಕೊಟ್ಬಿಡಿ. ಎಲ್ಲನೂ ಕಂದು ಹಾಕಿದವರು ಫಸ್ಟ್ ಕ್ಲಾಸಾಗಿ ಬಂದು ನೀವು ಬೀಜೋಪಚಾರ ಮಾಡಿ ಹಾಕಿರ್ತೀರ. ಸೊ 20-25 ದಿನದಲ್ಲಿ ಎಲ್ಲ ಅರ್ಧ ಅಡಿ 1 ಅಡಿ ಬಂದಿರುತ್ತೆ. ಎಷ್ಟೊಂದು ಜನದ ಎರಡು ಅಡಿನೂ ಬಂದ್ಬಿಟ್ಟಿದೆ ಆಲ್ರೆಡಿ ಒಂದೇ ತಿಂಗಳಿಗೆ. ಸೊ ಪ್ರತಿ ವಾರನೂ ಚೇಂಜಸ್ಸು ನಿಮಗೆಲ್ಲ ಥರ ಅಪ್ಡೇಟ್ ಮಾಡ್ತಾಯಿದ್ದೀನಿ ವೀಡಿಯೋಸಲ್ಲಿ. ಸೊ ಇವಾಗ ನಾವು ಔಷಧಿ ಹಾಕೋ ಟೈಮ್ ಬಂದಿದೆ. ಜ್ಞಾಪಕ ಇಟ್ಕೊಳ್ಳಿ, ಇವಾಗ ನಮ್ಮದು ಅಕ್ಟೋಬರು 25 ಇವತ್ತು. ಸಿಕ್ಕಾಪಟ್ಟೆ ಮಳೆ ಬಂದಿದೆ, ದೀಪಾವಳಿ ಆಯಿತು. ಸೊ ಎಲ್ಲರೂ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಇವಾಗ ಸಿಕ್ಕಾಪಟ್ಟೆ. ಸೊ ಮಳೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನೀರು ಎಲ್ಲಿ ನಿಂತ್ಕೊಳುತ್ತೆ ಅಲ್ಲಿ ರೋಗ ಜಾಸ್ತಿ. ಸೊ ಹಾಗಾಗಿ ನೀರಿಂದೆಲ್ಲ ನೀವು ಫಾಲೋ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವಾಗ ನಮ್ಮದು ಡ್ರಮ್ಮಲ್ಲಿ 5 ದಿನ ಆಗಿದೆ ಕಲಸಿ. ಸೊ 5 ದಿನ ಆದಮೇಲೆ ಇವಾಗ ಒಂದು ಡ್ರಮ್ನ ನಾವು 500 ಲೀಟ್ರ್ ಮಾಡ್ಕೊಂಡಾಗಿದೆ. ಫಸ್ಟು 3 ತಿಂಗಳು ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕೈಯಲ್ಲೇ ಹಾಕ್ಸ್ಬೇಕು. ಡ್ರಿಪ್ಪಲ್ಲಿ ವೆಂಚುರಿಲಿ ಬಿಡೋ ಹಾಗಿಲ್ಲ. ಫಸ್ಟು 3 ತಿಂಗಳು ಎಲ್ಲರೂ ಲೇಬರ್ ಕೈಯಲ್ಲೇ ಹಾಕ್ಸ್ಬೇಕು. ಯಾಕಂದರೆ ಡ್ರಿಪ್ಪು ನಾವು 7 ಅಡಿ ಗಿಡದಿಂದ ಗಿಡ 7 ಅಡಿ ಇರೋದ್ರಿಂದ 1.25 ಅಡಿಗೆ ನೀರು ಹೋಗೋದ್ರಿಂದ ಎಷ್ಟೊಂದು ವೇಸ್ಟ್ ಆಗುತ್ತೆ. ಎಲ್ಲ ಔಷಧಿಗಳು ನಮ್ಮದು ಇವಾಗ ಬುಡಕ್ಕೆ ಹೋಗಬೇಕು. ಸೊ ನಾವು ಬಾಳೆ ಮಧ್ಯೆ ಹೆಂಗಿದ್ರು ಮೆಣಸಿನ್ಕಾಯಿ ಹಾಕಿದ್ದೀರಿ. ಮೇನ್ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ, 1 ಎಕರೆ ಅಂದರೆ 1,000 ಗಿಡ ಇರೋರು 1 ಬಾಕ್ಸ್ ನೀವು ತರಿಸ್ಕೊತೀರ ನಮ್ಮ ಹತ್ರ. 1,500 ಇರೋರು 2 ಬಾಕ್ಸ್ ತರಿಸ್ಕೊಳ್ಲೇಬೇಕು. ಒಂದರಲ್ಲೇ ಮ್ಯಾನೇಜ್ ಮಾಡಬೇಡಿ. 1,100 ಇದ್ದರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಬೋದು. ಅದೇ 1,200, 300, 500 ಇದ್ದರೆ 2 ಬಾಕ್ಸ್ ತರಿಸ್ಕೊಳ್ಳಿ. ಪ್ಲಸ್ ಅಂತರ ಬೆಳೆ ಮಾಡೋರು, ಇವಾಗ ನಾವು ಮೆಣಸಿನ್ಕಾಯಿ ಹಾಕಿದ್ದೀರಿ ನೋಡ್ಬೋದು. ಸೊ ಜಸ್ಟು ಬಾಳೆ ಆದಮೇಲೆ ಮೆಣಸಿನ್ಕಾಯಿ ನಾಟಿ ಮಾಡಿದ್ದೀರಿ. ಬಾಳೆ ಎಲ್ಲ ಫಸ್ಟ್ ಕ್ಲಾಸಾಗಿ ಬಂದ್ಬಿಟ್ಟಿದೆ ನೋಡ್ಬೋದು. ಸೊ ಈ ಲೈನ್ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ನೋಡಿ ಬಾಳೆ ಜಸ್ಟ್ 25 ಡೇಸ್, ಸುಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮೆಣಸಿನ್ಕಾಯಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟು ವೀಕ್ಷಕರೇ, 25 ದಿನ ಆಗಲಿ, ನೀವು 20 ದಿನದಿಂದನೇ ಯಾವಾಗ ಟೈಮ್ ಸಿಗುತ್ತೆ, ಕಳೆ ಬಂದಿರದೇ ಇರಲಿ, 1 ಇಂಚ್ ಇರಲಿ, 2 ಇಂಚ್ ಇರಲಿ, 5 ಇಂಚ್ ಇರಲಿ, ಹೆಂಗಾರು ಇರಲಿ, 20 ದಿನಕ್ಕೆ ಒಂದು ಸತಿ ರೋಟೋವೇಟ್ರ್ ಮಾಡಿಸ್ಬಿಡಿ. ಮಳೆ ಮೇಲೆ ಡಿಪೆಂಡು. ಇವಾಗ ನಮಗೆ 1 ವಾರದಿಂದ ಮಳೆ ಒಡ್ಸೋಕ್ಕಾಗಿಲ್ಲ. ಸೊ ಯಾರು ಟೈಮ್ ಸಿಗುತ್ತೆ 20 ದಿನ ಮೇಲೆ ಆಗೋ ತನಕ ಕಾಯಬೇಡಿ. ಯಾವಾಗ ಟೈಮ್ ಸಿಗುತ್ತೆ 20ನೇ ದಿನದಿಂದನೇ ನೀವು ಸ್ಟಾರ್ಟ್ ಮಾಡಬೇಕು. ಏನೋ 1 ರೌಂಡ್ ರೋಟೋವೇಟ್ರ್ ಓಡಿಸ್ಬೇಕು. ನಾವು ಓಡಿಸಿಲ್ಲ, ಯಾಕಂದರೆ ಮಳೆಗೆ ಸಿಕ್ಕಿಲ್ಲ. ಮೇ ಬಿ ಇನ್ನೊಂದು 2 ದಿನದಲ್ಲಿ ನಾವು ರೋಟೋವೇಟ್ರ್ ಮಾಡಿಬಿಡ್ತೀವಿ. ಬಟ್ ಒಂದೊಂದು ಏರಿಯಲ್ಲಿ ಒಂದೊಂದು ಥರ ರಿಸಲ್ಟು, ಒಂದೊಂದು ಏರಿಯಲ್ಲಿ ಒಂದೊಂದು ಥರ ಮಳೆ. ಸೊ ಹಾಗಾಗಿ ಮಳೆ ಕಾಯ್ಕೊಂಡಿರಬೇಡಿ. ಒಂದೊಂದು ಸತಿ 1 ವಾರ ಸ್ಟ್ರೆಚ್ಚು ನಿಮಗೆ ಕಂಟಿನ್ಯೂಸ್ ಆಗಿ ಮಳೆ ಬಂದುಬಿಟ್ರೆ, ಕಾನ್ಸೆಪ್ಟ್ ಇಷ್ಟೇ. ಇವಾಗ ಬಾಳೆ ಇಷ್ಟು ಎತ್ತರ ಇದೆ, ಇಲ್ಲೇನೇ ನಾವು ಹಾಕಿದ್ರೂ ನಾವು ಇದಕ್ಕಿಂತ ಹೈಟ್ ಬೆಳಿಬಾರ್ದು. ಮೇನ್ ಕ್ರಾಪ್ ಏನಿದೆ ಅದಕ್ಕಿಂತ ಎತ್ತರ ಕಳೆ ಬಂದುಬಿಟ್ರೆ ಇದು ಕುಂಠಿತ ಆಗಿಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಗಾಳಿ ಬೆಳಕು ಸಿಗಬೇಕು. ಸೊ ಕಳೆ ತುಂಬ ಇಂಪಾರ್ಟೆಂಟು. ಇದೆಲ್ಲ ನಿಮಗೆ ಬಾಳೆಗಿಂತ ಮೇಲೆ ಬರೋಕ್ಕೆ ಬಿಡಲೇಬಾರ್ದು ಯಾವುದೇ ಕಾರಣಕ್ಕೂ. ಸೊ ಇದನ್ನು 25 ದಿನ ಇರೋದ್ರಿಂದ ಅಷ್ಟು ನಿಮಗೆ ಗೊತ್ತಾಗಲ್ಲ. ಇವಾಗ ಹಿಂದಿನ ವೀಡಿಯೋಗಳಲ್ಲಿ ನೋಡಿ. ಸೊ ಎಲ್ಲ ಥರ ಕಳೆಗಳು ಸ್ಟಾರ್ಟ್ ಆಗ್ತಾಯಿದೆ. ಸೊ ಒಂದೊಂದು ಗಿಡಕ್ಕೆ, ಬಾಳೆ ಗಿಡಕ್ಕೆ ಟಿಶ್ಯೂ ಕಲ್ಚರ್ ಆಗಿರಲಿ, ಕಂದಾಗಿರಲಿ, ನಾಟಿ ಮಾಡೋ ತನಕ ಅಷ್ಟೇ ಡಿಫ್ರೆನ್ಸು. ನಾಟಿ ಮಾಡಿದ್ಮೇಲೆ ಎಲ್ಲ ಒಂದೇ. ಸೊ 1 ಎಕರೆ ಇರೋರು 1 ಗಿಡಕ್ಕೆ ಅರ್ಧ ಲೀಟ್ರ್ ಹಾಕಿದ್ರೆ 1000 ಗಿಡಕ್ಕಾಗುತ್ತೆ. 1 ಬಾಕ್ಸ್ ಸಾಕು. 2 ಎಕರೆ ಅಂದರೆ 1,500, 1,300 ಇರೋರು ಏನು ಮಾಡಿ, ಎಲ್ಲ ಗಿಡಕ್ಕೆ ಹಾಕಿ ಮಿಕ್ಕಿದ್ದನ್ನು ಅದೇ ಗಿಡದ ಮೇಲೆ ಸ್ಪ್ರೇ ಮಾಡಿ. ಸೊ ಒಂದು ಬಾಕ್ಸ್ ಕಟ್ ಮಾಡ್ಕೊಳ್ಳಿ, ಅರ್ಧ ಲೀಟ್ರದು.
ಅದು ಎಲ್ಲ ಗಿಡಕ್ಕೂ ಅರ್ಧ ಅರ್ಧ ಲೀಟ್ರ್ ಹಾಕೊಂಡೋಗಿ. जल्दी का ले ಸೊ ಟಿಶ್ಯೂ ಕಲ್ಚರ್ ಆಗಲಿ ಕಂದಾಗಲಿ ಗಿಡದ ಮೇಲೇ ಉಯ್ಬೋದು ನೋಡಿ. ಈ ಥರ ಸ್ವಲ್ಪ ಹಿಂಗೆ ಗಿಡದ ಮೇಲೇ ಉಯ್ದರೂ ಆಯಿತು. ಮೇಲ್ಗಡೆಯಿಂದನೇ ಒಟ್ಟು ಎಲ್ಲ ಬೇರಿಗೆ ಹೋಗಬೇಕು. ಸೊ ಎಂಥ ಮಳೆ ಇದ್ದರೂ ಏನು ಕೊಚ್ಕೊಂಡು ಹೋಗೋಲ್ಲ. ಮಳೆ ಇದ್ರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಮಳೆ ಹಾಕಿದ್ಮೇಲೆ ಮಳೆ ಬಂದರೆ ತೊಂದರೆ ಇಲ್ಲ. ಸೊ ಸ್ಪ್ರೇ ಮಾಡೋವಾಗ ಮಾತ್ರ ನಿಮ್ಗೆ ಅಟ್ಲೀಸ್ಟ್ 3 ಅವರ್ ಗ್ಯಾಪಲ್ಲಿ ಇರಬೇಕು. ಬುಡಕ್ಕೆ ಹಾಕೋವಾಗ ಮಳೆ ಏನು ತೊಂದರೆ ಇಲ್ಲ. ನೀವು ಹಾಕಿದ್ಮೇಲೆ ಮಳೆ ಬಂದರೂ ಪರವಾಗಿಲ್ಲ, ಮಳೆ ಬಂದಮೇಲೆ ಹಾಕಿದ್ಮೇಲೂ ಪರವಾಗಿಲ್ಲ. ಇನ್ನು ನೀರು ಡ್ರಿಪ್ಪಲ್ಲಿ ಬಿಡೋರು, ನಾವು ಔಷಧಿ ಕೊಟ್ಟಿದ ತಕ್ಷಣ ಏನಾದ್ರು ನೀರು ಬಿಡಬೇಕಾ? ಅದೆಲ್ಲ ಏನೂ ರೂಲ್ಸ್ ಇಲ್ಲ. ತೇವಾಂಶ ಇದ್ದರೆ ಒಳ್ಳೆಯದು. ಡ್ರಿಪ್ ಇರೋರು ಡ್ರಿಪ್ ಆನ್ ಮಾಡಿಬಿಡಿ. ಮಳೆ ಇಲ್ಲ ಅಂದಾಗ ಡ್ರಿಪ್ ಆನ್ ಮಾಡಿ ನಮ್ಮ ಔಷಧಿ ಬಿಡಿ. ಸೊ ವಾಟರ್ ಮ್ಯಾನೇಜ್ಮೆಂಟ್, ನೀರಿಗೂ ಔಷಧಿಗೂ ಏನೂ ಸಂಬಂಧ ಇಲ್ಲ. ತೇವಾಂಶ ಇದ್ದರೆ ಒಳ್ಳೆಯದು. ನಿಮಗೆ ಇಲ್ಲದೇ ಇರೋ ಅಂಥ ಪರಿಸ್ಥಿತಿ ಇದ್ದರೂ ಪರವಾಗಿಲ್ಲ, ಔಷಧಿ ಹಾಕಿ. ಕಳೆ ಜಾಸ್ತಿ ಇದ್ದರೂ ಔಷಧಿ ಹಾಕಿ, ಕಳೆ ಇಲ್ಲದೇ ಇದ್ದರೂ ಔಷಧಿ ಹಾಕಿ. ಔಷಧಿ ಹಾಕೋ ಟೈಮಿಗೆ ಔಷಧಿ ಹಾಕಿ, ಬೇರೆ ಏನು ತೊಂದರೆ ಇದ್ದರೂ ಪರವಾಗಿಲ್ಲ. ಇನ್ನು ಟಿಶ್ಯೂ ಕಲ್ಚರ್ ಹಾಕಿರೋರಾಗಲಿ ಕಂದು ಹಾಕಿರೋರಾಗಲಿ ಹುಳ ಎಲ್ಲ ಸ್ಪ್ರೇ ಮಾಡಿದ್ದೀರಾ. ನಾವು ಸ್ಪ್ರೇ ಮಾಡಿಲ್ಲ, ತೊಂದರೆ ಇಲ್ಲ. ಸ್ಟಾರ್ಟಿಂಗ್ ಅಷ್ಟೇ ಬರುತ್ತೆ, ಅಂಥ ಏನು ಡೇಂಜರ್ ಇಲ್ಲ ಅಂತ ಏನೂ ಹೊಡೆದಿಲ್ಲ ನಾವು. ಸೊ ಒಂದೊಂದು ಸತಿ ಈ ಥರ ಆಗುತ್ತೆ, ತೊಂದರೆ ಇಲ್ಲ. ಇದು ನೋಡಿ, ಇದು ವೀಕು. ಇದು ನೋಡಿ ಇನ್ನೊಂದು ಸ್ವಲ್ಪ ದಿನ ಇದೇನಾದ್ರು ಡೆವಲಪ್ ಆಗಿಲ್ಲ ಅಂದರೆ ಕಿತ್ತಿ ಬೇರೆದು ಹಾಕಿದ್ರೆ ಆಯಿತು. ಬರ್ತಾಯಿದೆ, ನೋಡೋಣ. ಸೊ ಮೆಣಸಿನ್ಕಾಯಿ ಹಾಕಿ ಇವಾಗೆ ಫಸ್ಟ್ ಡೋಸ್ ಕೊಡ್ತಾ ಇರೋದು. ಸೊ ಬಾಳೆಗೆ ಒಬ್ಬರು ಡೋಸ್ ಕೊಡ್ಕೊಂಬರ್ತಾಯಿದ್ದಾರೆ, ಮೆಣಸಿನ್ಕಾಯಿಗೆ ಒಬ್ಬರು ಡೋಸ್ ಕೊಡ್ಕೊಂಬರ್ತಾಯಿದ್ದಾರೆ. ಮೆಣಸಿನ್ಕಾಯಿಗೆಲ್ಲ ಸುಮ್ಮನೆ ಒಂದು ಕಾಫಿ ಲೋಟ ಅಷ್ಟು ಹಾಕಿದ್ರೆ ಆಯಿತು, ಒಂದು 50 ml. ಸೊ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿರೋರು ಕಂಟಿನ್ಯೂಸ್ ಆಗಿ ಆ್ಯಪ್ ನೋಡಿ, ಆ ತಿಂಗಳು ಏನೇನು ಮಾಡಬೇಕು ಅದು ಯಾವಾಗ ಹೇಳಿದ್ದೀನಿ ಆ ಡೇಟಿಗೆ ಮಾಡಿ. ಅಲ್ಲೇ ಹಾಕಿರ್ತೀನಿ 25 ದಿನಕ್ಕೆ ಏನು ಮಾಡಬೇಕು, 10 ದಿನಕ್ಕೆ ಏನು ಮಾಡಬೇಕು. ಸೊ ತುಂಬ ಸಿಂಪಲ್ಲು. ಬಾಳೆ ಬೆಳೆಯೋದೇ ತುಂಬ ಈಸಿ ಬೇರೆ ತರಕಾರಿಗೆಲ್ಲ ಕಂಪೇರ್ ಮಾಡಿದ್ರೆ. ಸೊ ತಬ್ಗುಳಿ ನೋಡಿ, ಯಾವ್ದು ಬಂದಿಲ್ಲ ತಬ್ಗುಳಿ ನೋಡಿ, ಇದೆಲ್ಲ ಹುಳ ತಿಂದಿರೋದು. ಒಂದು ಸತಿ ಮೆಣಸಿನ್ಕಾಯಿ ಕಷಾಯ ಹೊಡಿತೀರಿ, ಅದರದ್ದು ವಿಡಿಯೋ ತೋರಿಸ್ತೀನಿ ನಿಮಗೆ. ಇಪ್ಪತ್ತೈದು ದಿನಕ್ಕೆ ನೋಡಿ ಎಂಥ ಫಸ್ಟ್ ಕ್ಲಾಸ್. ಸೊ ವೀಕ್ಷಕರೇ, ಒಂದಲ್ಲ ಎರಡಲ್ಲ ಎಕರೆ ಗಂಟಲೆ ನೀವು ತೋರಿಸ್ತಾ ಇದ್ದೀರಿ ಅಪ್ಡೇಟ್ಸು, ಫಾಲೋ ಮಾಡಿ. ಸೊ ಬೇಸಿಕ್ಲಿ ಒಂದು ಡೋಸ್ ಕೊಡಿ 25 ದಿನಕ್ಕೆ. ಡೋಸ್ ಕೊಡೋವಾಗ 3 ತಿಂಗಳು ಕೈಯಲ್ಲೇ ಹಾಕ್ಸ್ಬೇಕು. ತಿಂಗಳ ನಾನು ಹೇಳ್ಕೊಳ್ತಾ ಬರ್ತೀನಿ. ಕಳೆ ಮೇಯ್ನು,
25 ದಿನಕ್ಕೆ ಒಂದು ಸತಿ ಟಿಲ್ಲರು ಇಲ್ಲ ರೋಟೋವೇಟ್ರು ಮಿನಿ ಟ್ರ್ಯಾಕ್ಟ್ರಲ್ಲಿ ಓಡಿಸ್ಬಿಡಿ. ತುಂಬ ಇಂಪಾರ್ಟೆಂಟು. ನಾವು ಓಡಿಸಿಲ್ಲ, ಅದು ಓಡಿಸೋದು ವೀಡಿಯೋ ತೋರಿಸ್ತೀನಿ. ಸೊ ಇನ್ನೇನಿಲ್ಲ, ಅಷ್ಟೇ. ಚಳಿಗಾಲ ಇರಲಿ ಬಿಸಿಲುಗಾಲ ಇರಲಿ, ಯಾವ ಟೈಮಿಗೆ ಮಾಡ್ತಾಯಿದ್ದೀರಾ ಡಸಂಟ್ ಮ್ಯಾಟರ್. ಇವತ್ತು ನಾವು ಮಾಡ್ತಾ ಇರೋದು, ಇವತ್ತು ಅಕ್ಟೋಬರ್ 25 ದಿನ ಆಯಿತು ನಾವು ನಾಟಿ ಮಾಡಿ. ಸೊ 25 ದಿನದ ಇದು ಅಪ್ಡೇಟು. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಸೊ ವೀಕ್ಷಕರೇ, ಇವಾಗ ಎಲ್ಲ ಗಿಡಕ್ಕೂ ಅರ್ಧ ಲೀಟ್ರು ಹಾಕಿದ್ದಾಯಿತು. ಇನ್ ಕೇಸ್ 1,000 ಗಿಡ ಇದ್ದರೆ ಅರ್ಧ 500 ಲೀಟ್ರ್ ಮಾಡಿಕೊಂಡು ಅರ್ಧ ಲೀಟ್ರ್ ಹಾಕಿದ್ರೆ ನಿಮಗೆ 1,000 ಗಿಡಕ್ಕಾಗುತ್ತೆ. 1,200 ಇರೋರು ಇವಾಗ 1,200 ಗಿಡ ಹಾಕಿದ್ದೀರಾ, ನೀವು 500 ಲೀಟ್ರ್ ಬದಲು 600 ಲೀಟ್ರ್ ಮಾಡ್ಕೊತೀರಾ. ಸೊ 600 ಲೀಟ್ರ್ ಮಾಡ್ಕೊಳ್ಳಿ ಅಂದರೆ 1 ಡ್ರಮ್ನ 3 ಡ್ರಮ್ ಮಾಡಿಕೊಂಡ್ರೆ 1,200 ಗಿಡಕ್ಕಾಗುತ್ತೆ. ಮಧ್ಯದಲ್ಲಿ ತರಕಾರಿ ಮಾಡ್ತಾ ಇರೋರು, ಇವಾಗ ನಾವು ಮೆಣಸಿನ್ಕಾಯಿ ಹಾಕಿದ್ದೀರಿ, MC ಹಾಕ್ತಾರೆ, ಕಳಂಗ್ರಿ ಹಾಕ್ತಾರೆ, ಬೇರೆ ಇರೋರು ಅದಕ್ಕೆ ಬೇರೆ ಡೋಸೇಜು. ಆದ್ರೂ ನೀವು ಬಾಳೆಗೆ ನೀವು ಕೈಯಲ್ಲೇ ಹಾಕ್ಸ್ಬೇಕು ಫಸ್ಟ್ 3 ತಿಂಗಳು. ಮೆಣಸಿನ್ಕಾಯಿ ಬೇರೆ ಅಂತರ ಬೆಳೆ ಮಾಡುವಾಗ ಅದಕ್ಕೆ ನೀವು 10 ದಿನಕ್ಕೆ ಒಂದು ಸತಿ ಡ್ರಿಪ್ಪಲ್ಲಿ ಬಿಡಿ. ಆವಾಗ ಡ್ರಿಪ್ಪು ಬಾಳೆಗೂ ಹೋಗುತ್ತೆ, ತರಕಾರಿಗೂ ಹೋಗುತ್ತೆ, ಏನು ತೊಂದರೆ ಇಲ್ಲ. ಸೊ ಇನ್ ಕೇಸ್ ಏನಾದ್ರು ನೀವು ಡ್ರಮ್ಮಲ್ಲಿ ಮಿಕ್ಕಿದ್ರೆ, ಸೊ 1,000 ಗಿಡ ಇರೋರು ಮಿಗಲ್ಲ. ಇವಾಗ 1,500 ಇರೋರು ಏನು ಮಾಡಿ, ಇದನ್ನೇ ತುಂಬಿಕೊಂಡು ಡೈರೆಕ್ಟಾಗಿ ಕ್ಯಾನಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಿಬಿಡೋದು. ಇವಾಗ ಏನು ನೀವು ಆಲ್ರೆಡಿ ಮಿಕ್ಸ್ ಮಾಡಿದ್ದೀರಾ, ಈ ಮಿಕ್ಸ್ ಮಾಡಿರೋ ಅಂಥದ್ದನ್ನು ಡೈರೆಕ್ಟಾಗಿ 15 ಲೀಟ್ರು 20 ಲೀಟ್ರು 10 ಲೀಟ್ರು ಏನು ನೀವು ಬೆನ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ತೀರಾ, ತಿರ್ಗಾ ನೀರು ಮಿಕ್ಸ್ ಮಾಡಬೇಡಿ. ಇದಕ್ಕೆ ತಿರ್ಗಾ ಬೇರೆ ಏನು ಮಿಕ್ಸ್ ಮಾಡಬಾರ್ದು. ಎಷ್ಟು ಮಿಕ್ಕಿದೆ ಅಷ್ಟನ್ನು ನೀವು ಬೆನ್ನಿಗೆ ಹಾಕ್ಕೊಂಡು ಚೆನ್ನಾಗಿ ನೀರು ಇಳಿಯೋ ಥರ ಸ್ಪ್ರೇ ಮಾಡ್ಬೋದು. ಸೊ ಮಳೆ ಬರ್ಬೋದು, ಬೇರೆ ಇವತ್ತು ಟೈಮ್ ಆಗೋಗ್ಬೋದು. ಇದು ಇನ್ನೂ 5 ದಿನ ಇಟ್ಕೊಬೋದು. ಮೇಲ್ಗಡೆ ಒಂದು ಚೀಲ ಮುಚ್ಚಿದ್ರೆ ಸಾಕು. ಮಿಕ್ಸ್ ಮಾಡಿಲ್ಲದೆ ಇರೋದನ್ನು ಇನ್ನೂ 5 ದಿನ ಇಟ್ಕೊಬೋದು, ಮಿಕ್ಸ್ ಮಾಡಿರೋದನ್ನು ಇನ್ನೂ 5 ದಿನ ಇಟ್ಕೊಬೋದು. ಅದರಲ್ಲಿ ಹುಳ ಆಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ನೀವು ಹಾಕಿ. ಮ್ಯಾಕ್ಸಿಮಮ್ ಫಸ್ಟ್ ಡೇಯಿಂದ 5 ದಿನ ಆದಮೇಲೆ ನಮ್ಮದು ರೆಡಿ ಇರುತ್ತೆ. 5 ದಿನ ಆದಮೇಲೆ ಇನ್ನೂ 5 ದಿನ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಗಿಡಕ್ಕೆ ಹಾಕಿ ಸ್ಪ್ರೇ ಮಾಡಿ. ಇನ್ನೂ ಮಿಕ್ಕಿದ್ರೆ ಯಾವ್ದಾದ್ರು ವೀಕಿರೋ ಗಿಡಕ್ಕೆ ಹಾಕಿ. ಇಲ್ಲ ತೆಂಗಿನ ಮರ, ಹಣ್ಣಿನ ಗಿಡ ಏನೇ ಇದ್ರೂ ಅದ್ರ ಪ್ರಕಾರ, ತೆಂಗಿನ ಗಿಡ ಆದರೆ 10 ಫಲ ಕೊಡೋದಿದ್ರೆ 10 ಲೀಟ್ರು, ಹಣ್ಣು ಫಲ ಕೊಡೋದಿದ್ರೆ ಒಂದು 2 ಲೀಟ್ರು, ಮಾವಿನ ಹಣ್ಣಿದ್ರೆ ಒಂದು 5 ಲೀಟ್ರು, ಆ ಥರ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಪ್ರಕಾರ ಹಾಕಿ. ಬಾಳೆಗೆ ಮಾತ್ರ ಅರ್ಧ ಲೀಟ್ರು, ತರಕಾರಿಗಳಿದ್ರೆ ಕೈಯಲ್ಲಿ ಹಾಕ್ಸಂಗಿದ್ರೆ ಒಂದು 50 ml 100 ml ಸಾಕು. ಡ್ರಿಪ್ಪಲ್ಲಿ ಬಿಡೋಂಗಿದ್ರೆ ಡ್ರಿಪ್ಪಲ್ಲಿ ಬಿಡ್ಬೋದು. ಮೇಯ್ನ್ ಏನಂದರೆ ಕಡಲೆ ಹಿಟ್ಟು, ನೀವು ನೋಡಿದ್ರಲ್ಲ, ಅದು ಕಡಲೆ ಹಿಟ್ಟು ನೀವೊಂದು ಇದು ಬಟ್ಟೆಯಲ್ಲಿ ಕಟ್ಟಿಡಬೇಕು, ಇಲ್ಲಾಂದರೆ ಡ್ರಿಪ್ಪೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಸೊ ಮೇಯ್ನ್ ಇಷ್ಟೇ. ಮಿಕ್ಕಿದ್ರೂ ಪರವಾಗಿಲ್ಲ, ಇನ್ನು 5 ದಿನ ಟೈಮ್ ಇರುತ್ತೆ. ಅದನ್ನು ಬೇಕಾದ್ರೆ ಎಲ್ಲ ಸ್ಪ್ರೇ ಮಾಡಿ ಬುಡಕ್ಕೆ ಹಾಕಿ ಸ್ಪ್ರೇ ಮಾಡಿನೂ ಮಿಕ್ಕಿದ್ರೆ ತಿರ್ಗಾ ಇನ್ನೊಂದು 5 ದಿನದಲ್ಲಿ ಇನ್ನೊಂದು ಸತಿ ಸ್ಪ್ರೇ ಮಾಡಿಬಿಡಿ. ಇಲ್ಲ ಯಾವ್ದು ವೀಕ್ ಇದೆ ಅದಕ್ಕೆ ಇನ್ನೊಂದು ಸತಿ ಹಾಕಿ. ಏಲಕ್ಕಿ ಮಾಡೋರು ಫಸ್ಟ್ ಟೈಮರ್ಸು, ನಿಮಗೆ ಮೇಲ್ಗಡೆ ಎಲೆ ಯಾವಾಗಲೂ ಸ್ವಲ್ಪ ಲೈಟ್ ಗ್ರೀನ್ ಇರುತ್ತೆ. ಇಲ್ಲೇ ನೋಡಿ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಇದು ಜಾಸ್ತಿ ಹಸಿರಿದೆ, ಹಳೆ ಗಿಡ, ಹಳೆ ಎಲೆಗಳು. ಇದು ಸ್ವಲ್ಪ ಲೈಟ್ ಗ್ರೀನ್ ಇರುತ್ತೆ. ಸೊ ಮೇಲ್ಗಡೆ ಇರೋ ಎಲೆ ಯಾವಾಗಲೂ ಲೈಟ್ ಗ್ರೀನೇ ಇರುತ್ತೆ. ಹಂಗಂತ ಅದು ವೀಕ್ ಇದೆ, ಅದಕ್ಕೆ ಅದಾಗಿದೆ ಇದಾಗಿದೆ ಅಂತ ತಲೆ ಕೆಡಿಸ್ತಾರೆ. ಅಕ್ಕಪಕ್ಕದವ್ರ ಹತ್ರ ಸೇರಿಸ್ಬೇಡಿ, ಯಾರನ್ನೂ ಸೇರಿಸ್ಬೇಡಿ. ನಾನು ಹೇಳಂಗೆ ಮಾಡಿ 100% ಗ್ಯಾರಂಟಿ ಕೊಡ್ತೀನಿ. ನೋಡಿ ಮೇಲ್ಗಡೆ ಎಲೆ ಸ್ವಲ್ಪ ಕಮ್ಮಿ ಇರುತ್ತೆ ಇದಕ್ಕಿಂತ ಕಲರು. ಸೊ ಇದು ಡಾರ್ಕ್ ಗ್ರೀನ್ ಇರುತ್ತೆ, ಇದು ಸ್ವಲ್ಪ ಲೈಟ್ ಯೆಲ್ಲೋಯಿಶ್ ಇರುತ್ತೆ. ಹಂಗಂತ ಗಿಡ ವೀಕಿದೆ ಅಂತಲ್ಲ, ಏಲಕ್ಕಿ ಬರೋದೇ ಹಾಗೆ. ಸೊ ಇನ್ನೇನು ಜಾಸ್ತಿ ನೀರು ಬಿಟ್ಟರೆ ನಿಮಗೆ ರೋಗ ಜಾಸ್ತಿ ಆಗುತ್ತೆ ವೀಕ್ಷಕರೇ. ಸೊ ತುಂಬ ಇಂಪಾರ್ಟೆಂಟು, ಜಾಸ್ತಿ ನೀರು ಕೊಡೋ ಆಗಿಲ್ಲ. ಮಳೆಯಲ್ಲೂ ಜಾಸ್ತಿ ನೀರು ಆಗ್ಬೋದು, ಆವಾಗ 1 ಅಲ್ಲ 2 ಡೋಸ್ ನಮ್ಮದು ಜಾಸ್ತಿ ಕೊಡಿಬೇಕಾದ್ರೆ ಒಂದು 15 ದಿನದಲ್ಲೇ ಟಕ್ಕಂತ ಇಂಪ್ರೂವ್ ಆಗ್ಬಿಡುತ್ತೆ. ಅದು ಬಿಟ್ಟು ಬೇರೆ ಏನೂ ಮಾಡಬೇಕಾಗಿಲ್ಲ. ಹುಳ ಬಂದರೆ ಹುಳದ ಔಷಧಿ ಹೊಡೀರಿ. ನೀರು ಜಾಸ್ತಿ ಆದಾಗ ಕೆಳಗಡೆ ಇರೋ ಎಲೆ ನಿಮಗೆ ಸಿಗಟೋಕ್ಕಾಗುತ್ತೆ. ನಮ್ಮದಲ್ಲಿ ಯಾವುದೂ ಆಗಿಲ್ಲ ತೋರ್ಸೋಕ್ಕೆ, ಆದ್ರೂ ನಿಮ್ಗೆ ಗೊತ್ತಲ್ಲ ಸಿಗಟೋಕ ಎಲೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಚಿಕ್ಕ ಗಿಡದಲ್ಲಿ ಕೆಳಗಡೆ ಎಲೆ ಆ ಥರ ಆದರೆ ನೀರು ಜಾಸ್ತಿ ಆಗಿದೆ ಅಂತ. ಕಂದುಗಳು ಚೆಕ್ ಮಾಡಿ. ಇವಾಗ ನೋಡಿ ಇದು ಬಂದೇ ಇಲ್ಲ ಕಂದು. ಸೊ ಕಂದು ಎಲ್ಲೆಲ್ಲಿ ಬಂದಿಲ್ಲ, 25 ದಿನ ಆಗಿದೆ. ಬಂದಿಲ್ಲದೆ ಇರೋ ಕಡೆ ನಾವು ರೀಪ್ಲೇಸ್ ಮಾಡ್ತೀರಿ. ನೋಡಿ ಇದೆಲ್ಲ ಬರಬಹುದು, ನೋಡೋಣ ಇನ್ನೊಂದು ವಾರ ನೋಡಿಬಿಟ್ಟು ಒಟ್ಟು 1 ತಿಂಗಳು ಒಳಗಡೆ ನಾವು ತಬ್ಗುಳಿ ಯಾವ್ದು ಬಂದಿರಲ್ಲ. ನಮ್ಮದು 90% ಬಂದಿದೆ. ಯಾವುದು ಬಂದಿಲ್ಲ ಅದನ್ನು ಅಲ್ಲಿ ಹಾಕ್ಕೊಂಡಿದ್ದೀರ ಒಂದು ಕಡೆ, ಅದನ್ನು ಎತ್ತಿ ಇಲ್ಲಿ ಹಾಕೋದಷ್ಟೆ. ಸೊ ಫಸ್ಟ್ ವೀಡಿಯೋಲ್ಲೇ ನೋಡಿದ್ದೀರಾ. ಎಕ್ಸ್ಟ್ರಾ ಇರೋದನ್ನು ನಾವು ಒಂದು ಕಡೆ ಹಾಕ್ಕೊಂಡಿರ್ತೀರಿ. ಒಂದು ಎಕರೆಗೆ ಒಂದು 50 ರಿಂದ 100 ಎಕ್ಸ್ಟ್ರಾ ಹಾಕ್ಕೊಂಡಿರ್ಬೇಕು ಒಂದು ಕಡೆ.
ಅದನ್ನು ಕಿತ್ತಿ ಎಲ್ಲಿ ಬಂದಿಲ್ಲ ಅಲ್ಲಿ ನಾಟಿ ಮಾಡಬೇಕಾಗುತ್ತೆ. ಸೊ ಅಷ್ಟೇ ಅಪ್ಡೇಟು. 25 ದಿನ ನೋಡಿ ಫಸ್ಟ್ ಕ್ಲಾಸಾಗಿ ಬಂದಿದೆ. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲೆ ಮೇಲೆ ಏನೇ ಪ್ಯಾಚ್ ಬರಲಿ ಏನೇ ಬರಲಿ ಟೆನ್ಷನ್ ತೊಗೊಬೇಡಿ, ಏರುಪೇರು ಇದ್ದೇ ಇರುತ್ತೆ. ನೋಡ್ಬೋದು ಇಲ್ಲಿ ಈ ಥರ ಪ್ಯಾಚ್ ಇದೆ, ಏನು ತೊಂದರೆ ಇಲ್ಲ. ಇದು ಸುಳಿಯಾಗಿದ್ದಾಗ ಸುತ್ಕೊಂಡಿರುತ್ತಲ್ಲ, ಅದರದ್ದು ಬಿಟ್ಟಾಗ ಒಂದೊಂದು ಆ ಥರ ಆಗುತ್ತೆ. ಸುಟ್ಟಿದ್ದಾಗ ಯಾವುದು ವೀಕ್ನೆಸ್ ಇರಲ್ಲ, ಯಾವುದು ಏನೂ ಆಗಲ್ಲ, ತಲೆ ಕೆಡಿಸ್ಕೊಬೇಡಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ತಲೆ ಕೆಡಿಸ್ತಾರೆ. ನಮ್ಮ ಗಿಡ ಏನೇನು ಬೇಕೋ ಅದೇ ತೊಗೊಳುತ್ತೆ. ನಾವೇನು ಸಪ್ರೇಟಾಗಿ ನಿಮಗೆ ಕ್ಯಾಲ್ಶಿಯಂ ಬೇಕು, ಬೋರಾನ್ ಬೇಕು ಅವೆಲ್ಲ ಇಲ್ಲ. ನಮ್ಮ ಲಿಕ್ವಿಡ್ ಹಾಕಿದ್ರೆ ಗಿಡದ ಬೇರಲ್ಲಿ ಅದಕ್ಕೆ ಏನೇನು ಬೇಕೋ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಅದಕ್ಕೋಸ್ಕರನೇ ನಾವು ಫಲವತ್ತು ಮಾಡ್ಕೊಬೇಕು ಭೂಮಿನ. ಭೂಮಿ ಫಲವತ್ತತೆ ಇದ್ದರೆ ಆ ಭೂಮಿಲಿ ಎಲ್ಲ ಥರ ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಿಗೋ ಅಂಥ ಏನು ನಮ್ಮ ಗ್ರೀನ್ ಮೆನ್ಯೂರ್, ಇವಾಗ ಎಲೆ ಕಸ ಕಡ್ಡಿ ಎಲ್ಲ ನಮ್ಮದು ರೋಟೋವೇಟ್ರ್ ಹೊಡೆದಿದ್ದೀರಿ ಸೆಣಬು, ಅದೆಲ್ಲ ಅಲ್ಲಿ ಗೊಬ್ಬರ ಆಗುತ್ತೆ. ಯಾವಾಗ ಅದ್ರಲ್ಲಿ ಗೊಬ್ಬರ ಆಗುತ್ತೆ ಅದರಿಂದನೇ ಊಟ ಸಿಗೋದು ಗಿಡಕ್ಕೆ. ಅದನ್ನು ಊಟ ಕೊಡೋದು ನಮ್ಮ ಜೀವಾಣುಗಳು. ಸೊ ದಿಸ್ ಇಸ್ ದಿ ಸಿಸ್ಟಮ್. ನ್ಯಾಚುರಲಾಗಿ ಮಾಡ್ತಾಯಿದ್ದೀರಿ, ಫಸ್ಟ್ ಕ್ಲಾಸ್ ಆಗಿದೆ. ಏನೂ ಎಕ್ಸ್ಟ್ರಾ ತಲೆ ಕೆಡಿಸ್ಕೊಬೇಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.